ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಅನನ್ಯ ಭಟ್ ಕಥೆಯನ್ನ ಸೃಷ್ಟಿ ಮಾಡಿದಂತಹ ಸುಜಾತಾ ಭಟ್ ಇದೀಗ ಯೋಟವನ್ನು ಹೊಡೆದು ಬಿಟ್ಟಿದ್ದಾರೆ. ಎಸ್ಐಟಿ ಮುಂದೆ ತಪ್ಪಪ್ಪಿಕೊಂಡಿರುವಂತದ್ದು ಸುಜಾತಾ ಭಟ್. ಈಗಿಂದ ಅಲ್ಲ, ಪ್ರಾರಂಭದಿಂದಲೂ ಕೂಡ ಏನು ಆಟ ಆಡ್ತಾ ಇತ್ತು ಎಮ್ಮ, ಏನು ಡೈಲಾಗ್ಸ್ ಹೊಡಿತಾ ಇತ್ತು, ಎಲ್ಲ ಬರೆದಿಟ್ಕೊಂಡು ಡೈಲಾಗ್ಸ್ ಮೇಲೆ ಡೈಲಾಗ್ಸ್ ಹೇಳ್ತಾ ಇತ್ತು. ಹಿಂಗಿಂಗೆ ಹಂಗಿಂಗೆ ಸ್ವಲ್ಪ ರಿಪೋರ್ಟರ್ಸ್ ನಮ್ಮ ಪ್ರತಿನಿಧಿಗಳು ಕ್ವಶನ್ಸ್ಗಳನ್ನ ಕೇಳ್ತಾ 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 ಮುಗೀತು ನನ್ನ ಕತೆ. ಇವ್ರು ನಾನು ಏನು ಹೇಳಿದ್ರು ಎಲ್ಲ ಕಡೆನೂ ಹೋಗ್ತಾರೆ, ಹುಡ್ಕೊಂಡು ಹೋಗ್ತಾರೆ ಅಂಥೇಳಿ ಈಗ ಏನಿದೆ ವಿಚಾರ, ಏನಿದೆ ವಸ್ತುಸ್ಥಿತಿ ಏನಿದೆ ಒಪ್ಕೊಳ್ಳೋಕೆ ಈಗ ಶುರು ಮಾಡಿರುವಂಥದ್ದು ಸುಜಾತಾ ಭಟ್. ಎಸ್ಐಟಿ ಮುಂದೆ ಕೂಡ ತನ್ನ ತಪ್ಪಿಗೇನಿದೆ ಒಪ್ಪಿಕೊಂಡಿದ್ದಾರೆ. ಕೆಲ ದಿನಗಳ ಹಿಂದೆ ನಡೆದಿತ್ತು ಎಸ್ಐಟಿ ವಿಚಾರಣೆ. ಈ ಸಂದರ್ಭದಲ್ಲಿ ತನ್ನ ತಪ್ಪು ಏನಿದೆ, ಅನನ್ಯ ಭಟ್ ಕಥೆಯನ್ನು ಸೃಷ್ಟಿ ಮಾಡಿ ಹೆಂಗೆ ಮಾಧ್ಯಮಗಳ ಮುಂದೆ ಗೊಳೋ ಅಂತ ಕಣ್ಣೀರು ಹಾಕಿದ್ದೇನು. ಒಂದು ಅನನ್ಯ ಭಟ್ ವಿಚಾರ ಇಟ್ಕೊಂಡು ಪಾಪ ವಯಸ್ಸಾಗಿದೆ, ಒಬ್ಬಳೇ ಮಹಿಳೆ ಅಂತ ಹೇಳಿ ಜನ ಕೂಡ ಈಕೆಗೆ ಸಪೋರ್ಟನ್ನು ಮಾಡಿದ್ರು. ಅವರು ಕೂಡ ಕಣ್ಣೀರು ಹಾಕ್ತಾ ಇದ್ರು, ಪಾಪ ಹಿಂಗಾಗೋಯ್ತೇನೋ, ಒಂಟಿ ಮಹಿಳೆ, ಹೆಲ್ಪ್ ಮಾಡಬೇಕು ಅಂತ ಹೇಳಿ ಜನ ಅವರ ಸಪೋರ್ಟ್ಗೆ ಅಂತ ಹೇಳಿ ನಿಂತ್ಕೊಂಡಿದ್ರು ವಯಸ್ಸಾಗಿದ್ದಾರೆ ಅನ್ನುವಂತಹ ಕಾರಣ. ಆ ನಂತರವಾಗಿ ಇವರು ಹೇಳ್ತಾ ಇರೋದೆಲ್ಲವೂ ಕೂಡ ಕಟ್ಟುಕತೆ 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 ಅನ್ನೋದು ಪ್ರಸ್ತುತವಾಗಿ ಅವರು ಏನು ಹೇಳಿದ್ದಾರೆ ಎಲ್ಲ ಸುಳ್ಳುಗಳು ಕೂಡ ಗೊತ್ತಾಗ್ತಾ ಹೋಗುತ್ತೆ, ಅಥವಾ ಅವ್ರು ಮಾಡಿರುವಂತಹ ಆರೋಪಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಟ್ಟ ಬಯಲಾಗ್ತಾ ಹೋಗುತ್ತೆ. ವಿಧಿ ಇಲ್ಲ, ಅವ್ರಿಗೆ ತಪ್ಪು ಒಪ್ಕೊಳ್ಳೇಬೇಕು. ಆನಂತರವಾಗಿ ಅವರು ತಪ್ಪನ್ನು ಕೂಡ ಮಾಧ್ಯಮಗಳ ಮುಂದೆನೂ ಕೂಡ ಒಪ್ಕೊಳ್ತಾರೆ. ಎಸ್ಐಟಿ ಮುಂದೆ ಕೂಡ ಮಾಡಿದ್ದು ಅದೇ. ತನ್ನ ತಪ್ಪು ಏನಿತ್ತು, ಅನನ್ಯ ಭಟ್ ಕತೆ ಸುಳ್ಳು, ಎಲ್ಲ ವಿಚಾರವನ್ನು ಕೂಡ ತಾನು ಏನು ಆರೋಪವನ್ನು ಮಾಡ್ತಿದ್ದಾರೆ ಅವೆಲ್ಲವೂ ಕೂಡ ಸುಳ್ಳು ಅನ್ನುವಂತಹ ವಿಚಾರವನ್ನು ಕೂಡ ಆಕೆ ಒಪ್ಕೊಳ್ತಾಳೆ. ಇನ್ನು ಕೆಲ ದಿನಗಳ ಹಿಂದೆ ಎಸ್ಐಟಿ ವಿಚಾರಣೆ ಆಗಿರುತ್ತೆ ನೋಡಿ. ಎಸ್ಐಟಿ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ತನ್ನ ತಪ್ಪು ಏನಿದೆ ಅನ್ನೋದನ್ನ ಒಪ್ಕೊಳ್ತಾರೆ. ಈಗ ಒಬ್ಬರು ವ್ಯಕ್ತಿ ಒಪ್ಪಿಕೊಂಡಿದ್ದಾರೆ. ಈಗ ಇನ್ನುಳಿದಂತಹ ವ್ಯಕ್ತಿಗಳು ಏನಿದ್ದಾರೆ ಷಡ್ಯಂತ್ರ ವಿಚಾರ ಸಂಬಂಧವಾಗಿಯೂ ಕೂಡ ಹೇಳ್ತಾರೆ. ಅವರು ಕೂಡ ಹೋಗಿದ್ರಂತೆ. ಈಗ ಸುಪ್ರೀಂ ಕದವನ್ನು ಕೂಡ ತಟ್ಟಿ ಬಂದಿರ್ತಾರೆ ಇವರೆಲ್ಲರೂ ಕೂಡ. ಗ್ಯಾಂಗ್ ಏನಿದೆ ಬುಡೆ ಹಿಡ್ಕೊಂಡು ಸುಪ್ರೀಂ ಕದ ಕೂಡ ತಟ್ಟು ಬಂದಿರ್ತಾರೆ ಇವರೆಲ್ಲ ಗ್ಯಾಂಗು. ಜೊತೆಗೆ ಇವ್ರಿಗೆ ಯಾರ್ಯಾರು ಸಪೋರ್ಟ್ ಹಿಂಗಿಂಗೆ ಹೇಳಬೇಕು ಅಂತ ಹೇಳಿ ಯಾರಿಗೆಲ್ಲ ಹೇಳ್ಕೊಡ್ತಾ ಇದ್ರು, ಯಾರನ್ನ ಭೇಟಿ ಆಗ್ತಾ ಇದ್ರು ಅನ್ನುವಂತಹ ವಿಚಾರವನ್ನು ಕೂಡ ಖುದ್ದು ಸುಜಾತಾ ಭಟ್ ಹೇಳ್ತಾ ಹೋಗ್ತಾರೆ. ಅಲ್ಲಿ ನೋಡಿ ಕ್ಲಿಯರ್ ಕಟ್ ಆದಂತಹ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ ಜನರಿಗೂ ಕೂಡ. ಪ್ರಾರಂಭದಲ್ಲಿ ಕನಿಕರವನ್ನು ತೋರಿಸಿರ್ತಾರೆ ಜನ, ಹೌದಾ ಹಿಂಗಾಯ್ತಾ ಅಂತ ಹೇಳಿ. ಅದರ ಸಪೋರ್ಟ್ ಆಗಿ ಒಂದಷ್ಟು ವಿಡಿಯೋಗಳು ಕೂಡ ಓಡಾಡಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ರೂಪೇಶ್ ಬೈಂದೂರು, ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಜೊತೆಗೆ ಟ್ವಿಸ್ಟ್ಗಳು ಏನಿದೆ, ಪ್ರಸ್ತುತವಾಗಿ ಈಗ ಏನಿದೆ ವಿಚಾರಗಳಿಗೆ ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಇಲ್ಲಿ ಸುಜಾತಾ ಭಟ್ ಯಾವ ರೀತಿಯಾಗಿ ಮೊದಲು ಹೇಳಿದ್ರು ಅಂತ ಹೇಳಿದ್ರೆ ಬಣ್ಣ ಬಣ್ಣದ ಕಥೆಗಳನ್ನು ಹೇಳಿದ್ರು. ನನ್ನ ಮಗಳು ಕಿಡ್ನಾಪ್ ಆಗಿದ್ದು, ಆತ ಕೆಳಗಡೆ ಧರ್ಮಸ್ಥಳದಲ್ಲಿ ಆಟ ಆಡ್ತಾ ಇದ್ಲು, ಆ ಸಂದರ್ಭದಲ್ಲಿ ಆಕೆ ಅಲ್ಲಿಂದಲೇ ಕಿಡ್ನಾಪ್ ಆಗ್ತಾ ಇಲ್ಲ, ಅದಾದ ಬಳಿಕ ನಾ ಬಾಡಿಯನ್ನು ನೋಡ್ತೆ, ನನ್ನ ಬಾಡಿ ನೋಡ್ಲಿಕ್ಕೂ ಕೊಡೋದಿಲ್ಲ, ಜನರು ಬಾಡಿ ಹತ್ರಕ್ಕೆ ಹೋಗಿ ಕೊಡೋದಿಲ್ಲ, ಈ ರೀತಿಯ ಕಥೆಗಳನ್ನು ಹೇಳಿದ್ರು. ನಾವೆಲ್ಲ ಅಜ್ಜಿ ಕಥೆಗಳನ್ನ ಚಿಕ್ಕ ವಯಸ್ಸಲ್ಲಿ ಕೇಳ್ತಾ ಇದ್ವಿ. ಅದಕ್ಕೂ ಕೂಡ ರೋಚಕವಾಗಿ ಕಥೆಗಳನ್ನು ಹೇಳಿದ್ದು. ಹೀಗಾಗಿ ಆಕೆಯ ಮನಸ್ಸಿನಲ್ಲಿ ಒಂದಿಷ್ಟು ವಿಚಾರಗಳಿತ್ತು, ಧರ್ಮಸ್ಥಳಕ್ಕೆ ಅಪಮಾನ ಮಾಡಬೇಕು, ಅಪಮೌಲ್ಯ ಮಾಡಬೇಕು ಅಂತೇಳಿ. ಅದೇ ಉದ್ದೇಶ ಇಟ್ಟುಕೊಂಡು ಧರ್ಮಸ್ಥಳದ ವಿರುದ್ಧ ತರಹೇವಾರಿ ಕಥೆಗಳನ್ನು ಹೇಳಿದ್ದು. ಯಾವ ರೀತಿ ಕಥೆಗಳು ಅಂತ ಹೇಳಿದ್ರೆ ದಿನಕ್ಕೊಂದು ಕಥೆಗಳು ಹೇಳ್ತಾ ಇದ್ಲು, ಅನನ್ಯ ಭಟ್ ಕಥೆಗಳು ಹೇಳ್ತಾ ಇದ್ಲು, ನನ್ನ ಮಗಳೇ ಅಂತ ಹೇಳಿ ಹೇಳ್ತಾ ಇದ್ಲು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾ ಇದ್ದು. ಇದರ ಷಡ್ಯಂತ್ರ ಮೂಲವನ್ನು ಕೂಡ ಬಯಲಿಗೆ ಅಂತ ಎಸ್ಐಟಿ ಒಂದಿಷ್ಟು ತನಿಖೆಗಳನ್ನು ಮಾಡ್ತಾ ಹೋಯ್ತು. ಆ ಸಂದರ್ಭದಲ್ಲಿ ನಾನು ಬುರ್ಡೆ ಗ್ಯಾಂಗ್ ಜೊತೆ ಸೇರ್ಕೊಂಡ ಕೆಟ್ಟೆ ಅನ್ನುವಂತ ಮಾತನ್ನು ಹೇಳಿದ್ದು. ಧರ್ಮಸ್ಥಳದ ವಿರುದ್ಧವಾಗಿ ನಾನು ಒಂದಿಷ್ಟು ಮಾಹಿತಿಗಳ ಕೊರತೆಯಿಂದ ಅಥವಾ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಬೇಕು ಅಂತೇಳಿ ನನಗೆ ಒಂದು ಜಾಗದ ವಿಚಾರದಲ್ಲಿ ನೋವಾಗಿತ್ತು. ಈ ಸಂದರ್ಭದಲ್ಲಿ ಧರ್ಮಸ್ಥಳದ ವಿರುದ್ಧ ಮಾತಾಡಲಿಕ್ಕೆ ಶುರು ಮಾಡಿದೆ ಅಂತೇಳಿ ಹೇಳಿದ್ರು. ಹೀಗಾಗಿ ಹಿಂದೆ ಅವರ ಅಜ್ಜ ಕೊಟ್ಟಂತ ಆ ಜಾಗವನ್ನ ಧರ್ಮಸ್ಥಳಕ್ಕೋಸ್ಕರವಾಗಿ ದೇಣಿಗೆ ಕೊಟ್ಟಿರ್ತಾರೆ. ಹೀಗಾಗಿ ಈಗ ಈಕೆ ಶೇಡನ್ನು ತೀರ್ಸ್ಕೊಳ್ಳೋದು, ಆ ರೀತಿಯಾಗಿರ್ತಕ್ಕಂಥ ಪ್ರಯತ್ನದ ಭಾಗವಾಗಿ ನಾ ಮಾಡಿದೆ ಅಂತೇಳಿ ಆಕೆನೇ ಒಪ್ಪಿಕೊಂಡಿದ್ದಾಳೆ. ಎಸ್ಐಟಿ ವಿಚಾರಣೆ ವೇಳೆಯಲ್ಲಿ ಈ ವಿಚಾರವನ್ನು ಕೂಡ ಆಕೆ ಬಾಯ್ ಬಿಟ್ಟಿದ್ದಾಳೆ. ಇಲ್ಲಿ ಪ್ರಮುಖವಾಗಿದ್ದ ವಿಚಾರ ಇಷ್ಟು ದಿನ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದು ನಾನು ಹೇಳಿದ ಸುಳ್ಳು ಅಂತೇಳಿ. ಇದೀಗ ಎಸ್ಐಟಿ ಮುಂದೆನೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾಳೆ. ನಾನು ಹೇಳಿಕೊಟ್ಟಂತ ಹೇಳಿಕೆಗಳು ಸುಳ್ಳು, ಅನನ್ಯ ಭಟ್ ಅನ್ನುವಂತ ಮಗಳೇ ಇರಲಿಲ್ಲ. ಹೀಗಾಗಿ ನಾನು ಯಾವುದೇ ರೀತಿ ಯಾರೋ ಹೇಳ್ಕೊಟ್ರು, ಯಾರೋ ಏನು ಹೇಳಿದ್ರು ಅಂತೇಳಿ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇತ್ತು ಧರ್ಮಸ್ಥಳ ವಿರುದ್ಧ. ನಾನು ಹೇಳಿದ್ರೆ ಒಂದು ವೇಟೇಜ್ ಸಿಗುತ್ತೆ ಅಂತೇಳಿ ಅಟೆನ್ಷನ್ ಗ್ರಾಬ್ ಮಾಡ್ಲಿಕ್ಕೋಸ್ಕರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟ ಬಿಟ್ರೆ ಯಾವುದೇ ರೀತಿ ದಾಖಲೆಗಳು ಇಲ್ಲ, ನನ್ನ ಬಳಿ ಏನೂ ಕೂಡ ಇಲ್ಲ, ನಾ ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಅಂತೇಳಿ ಹೇಳಿಕೆಗಳನ್ನು ಕೊಟ್ಟಿದ್ದಾಳೆ. ಅಧಿಕೃತ ಹೇಳಿಕೆಯನ್ನು
ಕೇಸನ್ನು SIT ದಾಖಲು ಮಾಡಿಕೊಂಡಿದೆ. ಹೀಗಾಗಿ ಈ ಕೇಸ್ ಯಾಕಂದ್ರೆ ಅನನ್ಯ ಭಟ್ ಕಾಣೆ ಆಗಿದ್ದಾಳೆ ಅಂತೇಳಿ ಕೂಡ ಒಂದು ಕೇಸನ್ನು ಕೊಟ್ಟಿತ್ತು. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ಕೊಟ್ಟಿದ್ಲು. ಆ ಕೇಸ್ ಕೂಡ SITಗೆ ವರ್ಗಾವಣೆ ಆಗಿತ್ತು. ಇದೀಗ ಈ ಕೇಸಲ್ಲೂ ಕೂಡ ಈಗ ಯಾವುದೇ ರೀತಿ ಹುರುಳಿಲ್ಲ ಅನ್ನೋದು SIT ಕೂಡ ಅನಿಸಿದೆ. ಅದೇ ರೀತಿಯಾಗಿ ಆಕೆ ಕೊಟ್ಟಂತ ಹೇಳಿಕೆಗಳು, ಯಾಕಂದ್ರೆ ಈಗ ಒಂದು ಹೇಳಿಕೆಯನ್ನು ಕೊಟ್ಟು ನಾಳೆ ಒಂದು ಹೇಳಿಕೆಯನ್ನು ಕೊಡ್ತಾಳೆ. ಹೀಗಾಗಿ ಆಕೆ ಕೊಟ್ಟಂತ ಹೇಳಿಕೆ ಸ್ವಇಚ್ಛಾ ಹೇಳಿಕೆಗಳ ಪ್ರಕಾರವಾಗಿ ಆಕೆ ಕೊಟ್ಟಂತ ಹೇಳಿಕೆಗಳನ್ನು ಒಂದು ಕಾಪಿ ಆಕೆಗೆ ಕೊಟ್ಟು ಹಿಂಬರವನ್ನು ಕೊಟ್ಟು ಪೊಲೀಸರು ಕಳಿಸಿದ್ದಾರೆ. ಒಟ್ಟಾರಾಗಿ ಸುಜಾತಾ ಭಟ್ ತಿಮ್ರೋಡಿ ಬೇರೆ ಬೇರೆ ಬಣ್ಣ ಬಯಲಾಗ್ತಾ ಇದ್ದ ಹಾಗೆ ಸುಜಾತಾ ಭಟ್ ಹೇಳಿದಂತ ಕಥೆಗಳ ಬಣ್ಣವೂ ಕೂಡ ಬಯಲಾಗ್ತಾ ಇದೆ. ಅವರ ಏನು ಅಜ್ಜಿ ಹೇಳಿದ ಕಥೆಗಳು ಸುಳ್ಳು ಕಥೆಗಳಿದೆಯಲ್ಲ ಅದು ಕೂಡ ಸುಳ್ಳು ಅಂತೇಳಿ SIT ವಿಚಾರಣೆಯಲ್ಲೇ ಬಹಿರಂಗವಾಗ್ತಾ ಇದೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.